ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಶಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎಲ್ಲರೂ ನಾಮಕರಣಕ್ಕೆ ಹೋಗ್ತಿದ್ದೀವಿ. ಕಮ್ನೂರು ಅಂತ ಊರ ಹೆಸರು. ಸೊ ಅದು ಕೋಲಾರ ಡಿಸ್ಟ್ರಿಕ್ ಅಂತ ಬರುತ್ತೆ. ತುಂಬ ದೂರನೇ ಆ್ಯಕ್ಚುಲಿ. ಸೊ ಮನೇಲೇ ಇದ್ದಿದ್ದು ಬೇಜಾರಾಗ್ತಿದೆ. ಸೊ ಒಂದು ಲಾಂಗ್ ಡ್ರೈವ್ ಆಗುತ್ತೆ ಅಂತ ನಾವು ಕೂಡ ಹೋಗ್ತಿದ್ದೀವಿ. ಫಸ್ಟು ಬರೀ ಅಮ್ಮ ಹಸ್ಬೆಂಡ್ ಅಷ್ಟೇ ಪ್ಲ್ಯಾನ್ ಇತ್ತು. ಸೊ ನೆಕ್ಸ್ಟ್ ನಾವು ಕೂಡ ಬರ್ತೀವಿ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಹೊರಟ್ವಿ, ಫ್ಯಾಮಿಲಿ ಎಲ್ಲನೂ. ನೋಡಿ ಫ್ರೆಂಡ್ಸ್, ಇವನು ಯಾವಾಗ ನೋಡಿದ್ರು ಬಾಯಲ್ಲಿ ಬೆರಳು ಇಟ್ಕೊಂಡೇ ಇರ್ತಾನೆ. ಸೊ ಇದಕ್ಕೆ ಬೇವಿನೆಲೆ, ಹಾಗಲಕಾಯಿ ಎಲ್ಲ ಟ್ರೈ ಮಾಡಿದ್ದೀವಿ. ಸೊ ನೀವೇನಾದರೂ ಟಿಪ್ಸ್ ಇದ್ದರೆ ಹೇಳಿ, ಅದನ್ನು ಟ್ರೈ ಮಾಡ್ತೀನಿ. ನಾಮಕರಣಕ್ಕೆ ರೀಚ್ ಆದ್ವಿ. ಜಾಸ್ತಿ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಆಗಲಿಲ್ಲ. ಸೊ ವಾಪಸ್ ಬಂದುಬಿಟ್ವಿ. ಸೊ ಮಕ್ಕಳಿರೋದ್ರಿಂದ ತೊಗೊಳಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಆಲ್ಮೋಸ್ಟ್ ಹೊಸಕೋಟೆ ಕೂಡ ನಿಯರ್ ಬೈ ಇರೋದ್ರಿಂದ ಎಲ್ಲರೂ ಹೊಸಕೋಟೆ ಬಿರಿಯಾನಿನ ಟ್ರೈ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಸರಿ ಬನ್ನಿ ನೋಡೋಣ ಹೊಸಕೋಟೆಯಲ್ಲಿ ಬಿರಿಯಾನಿ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಬಿರಿಯಾನಿನ ತೊಗೊಂಡ್ವಿ. ಆ್ಯಕ್ಚುಲಿ ಹಸ್ಬೆಂಡ್ ಏನು ಮಾಡಿದ್ರು ಅಂತ ಮಟನ್ ಬಿರಿಯಾನಿನ ತೊಗೊಬಿಟ್ರು. ನಂಗೆ ಆ ಫ್ಲೇವರ್ ಅನ್ನಿಸ್ತಿದ್ದು, ಬಟ್ ನಂಗೆ ಫ್ಲೇವರ್ ಏನೂ ಇಷ್ಟ ಆಗ್ತಿರ್ಲಿಲ್ಲ. ಚಿಕನ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸಿತ್ತು. ಸೊ ಜಸ್ಟ್ ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡ್ವಿ. ಕಬಾಬ್ ಅಂತೂ ಸಖತ್ತಾಗಿತ್ತು. ಬಿರಿಯಾನಿ ಬಟ್ ರೈಸ್ ಚೆನ್ನಾಗಿತ್ತು, ಬಟ್ ಅದ್ರ ಮಟನ್ ಫ್ಲೇವರ್ ಬರ್ತಿತ್ತು, ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಸೊ ಮಲಗಿಬಿಟ್ಟಿದ್ವಿ, ಟಯರ್ಡ್ ಆಗಿತ್ತು ಅಂತ. ಆಮೇಲೆ ಈವ್ನಿಂಗು ಹಸ್ಬೆಂಡ್ ಮಗನ ಕರ್ಕೊಂಡು ಪಾರ್ಕ್ ಹೋಗಿ ಬಂದು. ಸೊ ಅವ್ನಿಗೆ ಏನಾಗಿದೆ ಅಂತ ಅಂದರೆ, ಇವಾಗ ಡೈಲಿ ಅವನು ಪಾರ್ಕ್ ಹೋಗಬೇಕು, ಆಚೆ ಹೋಗಬೇಕು ಅಂತ ಕಾಯ್ತಿರ್ತಾನೆ. ಸೊ ಹಸ್ಬೆಂಡ್ ಮನೇಲಿ ಇರೋದ್ರಿಂದ ಅವ್ರು ಪಾರ್ಕ್ ಕರ್ಕೊಂಡು ಹೋಗಿದ್ರು. ಸೊ ಮನೆಗೆ ಬಂದು ಮಗಳನ್ನ ಕೂಡ ಆಟಾಡಿಸಿ, ನೆಕ್ಸ್ಟ್ ಡೇ ಮೈದಂದು ಬರ್ಡೇ ಇತ್ತು. ಸೊ ಡೆಕೋರೇಷನ್ ಅವ್ರನ್ನ ಮನೆಗೆ ಕರೆಸಿ ಸೆಲೆಬ್ರೇಟ್ ಮಾಡಿದ್ವಿ. ಫ್ಯಾಮಿಲಿ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಸೊ ಇದಾದ ನಂತರ ಮತ್ತೆ ಈವ್ನಿಂಗು ಎಲ್ಲರೂ ಡಿನ್ನರ್ಗೆ ಹೋಗಿದ್ವಿ. ಸೊ ಆ ಫೋಟೋ ಕೂಡ ಶೇರ್ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.